ಇದೀಗ ಸಮಾರಂಭದ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಗುರುಮಾಂತಮ್ಮ ಸ್ವಾಮಿಗಳವರು ನಮ್ಮೆಲ್ಲರಿಗೆ ಆಶೀರ್ವಚನವನ್ನ ದಯಪಾಲಿಸಬೇಕು ಅಂತ ಹೇಳಿ ಪೂಜ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೂಡಲ ಸಂಗಮ ದೇವ, ನಿಮ್ಮ ನರೆಯದ ಜ್ಞಾನವೆಲ್ಲ ಅಜ್ಞಾನವಯ್ಯ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪನವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪರಮಟ್ಟು ಮಹಾ ತಪಸ್ವಿ ಪರಮದಾಸೋಹಿ ಚಿತ್ರಿಗೆ ವಿಜಯ ಮಹಾಂತ ಶ್ರೀಗಳವರ ಈ ತಪೋಭೂಮಿಯಲ್ಲಿ ನಡೀತಕ್ಕಂಥ ಬೆಳಕಿನ ಉತ್ಸವ ಅಂದರೆ ಕಾರ್ತಿಕದ ಉತ್ಸವ, ಬೆಳಕಿನ ಉತ್ಸವ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಕ್ಷೇತ್ರದ ಜನಪ್ರಿಯ ಕ್ರಿಯಾಶೀಲ ಶಾಸಕರು ಹಾಗೂ ಕ್ರಿಯಾಶೀಲ ಅಧ್ಯಕ್ಷರಾದ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ವಿಜಯಾನಂದ ಆಶಪ್ಪನವರು ಶರಣರಲ್ಲಿ ಭಕ್ತಿಯಿಂದ ಶರಣೆಂದು ಮತ್ತು ಹಿರಿಯರು ಅನುಭಾವಿಗಳು, ಈ ಸಮಾರಂಭದ ಮುಖ್ಯ ಅತಿಥಿಗಳು ಆದ ನಮ್ಮ ಕೈಗಾರಿಕಾ ಮತ್ತು ಮೂಲಭೂತ ಸೌಕರ್ಯಗಳ ನಿಗಮದ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಶ್ರೀ ಎಸ್ ಟಿ ನಂಜಯ್ಯನಮಠ ಶರಣರಲ್ಲಿ, ನಮ್ಮ ನಾಡಿನಲ್ಲಿ ಸಂವಿಧಾನದ ಅರಿವನ್ನು ಮೂಡಿಸುವಂಥ, ಸಂವಿಧಾನದ ಮಹತ್ವವನ್ನು ಹೇಳುವಂಥ ಒಬ್ಬ ಏಕೈಕ ಅತ್ಯಂತ ಕಳಕಳಿಯಾದಂಥ ವ್ಯಕ್ತಿ ಅಂತಂದರೆ ನಮ್ಮ ಪರಶುರಾಮ ಮಹಾರಾಜವರು. ಅವರು ಇವತ್ತಿನ ದಿವಸ ಇಡೀ ನಮ್ಮ ಸಮಗ್ರ ಜನಾಂಗದ ಇತಿಹಾಸವನ್ನೇ ಭಾಳ ಅರ್ಥಪೂರ್ಣವಾಗಿ ನಮಗೆ ಹೇಳಿದರು. ನೀವು ಯಾರು ಡಿಸ್ಟರ್ಬ್ ಮಾಡಿಬಿಟ್ರೆ ಭಯಂಕರ ಎಲ್ಲ ಅಡ್ಡಾಡೋದು ಅಡ್ಡಾಡೋದು ಅಂಥ ಚಿಂತನೆಗಳನ್ನು ಕೇಳಬೇಕಾಗಿತ್ತು. ಆದರೂ ಅವರು ತಮ್ಮ ಕರ್ತವ್ಯವನ್ನು ಭಾಳ ನಿಷ್ಠೆಯಿಂದ ಪೂರೈಸಿದರೆ ಅವರಲ್ಲಿ ಕೂಡ ಭಕ್ತಿಯಿಂದ ಶರಣೆಂದು ಮತ್ತು ನಮ್ಮ ಚಿತ್ರಿಗೆ ಸದ್ಭಕ್ತರಾದಂಥ ನಮ್ಮ ಸಂಗಣ್ಣವರು, ಬಸನಗೌಡರು, ನಮ್ಮ ಪರಮ ಪೂಜ್ಯ ಯಶವಂತ ಶರಣರು ಮತ್ತು ನಮ್ಮ ಕ್ರಿಯಾಶೀಲ ಪುರಸಭೆ ಅಧಿಕಾರಿಗಳ ನಮ್ಮ ಪುರಸಭೆಯ ಕ್ರಿಯಾಶೀಲ ಚೀಫ್ ಆಫೀಸರ್ ಆದಂಥ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಜಾಧವ್ ಶರಣರಲ್ಲಿ ಭಕ್ತಿಯಿಂದ ಶರಣರು ಮತ್ತು ನಮ್ಮ ವಿಶ್ವನಾಥ ಪಾಟೀಲ್ ನಮ್ಮ ಲಿಂಗಾಯತ ಬ್ಯಾಂಕಿನ ಅಧ್ಯಕ್ಷರು ಮತ್ತು ನಮ್ಮ ತರುಣ ಸಂಘದ ಗೌರವಾಧ್ಯಕ್ಷರು. ಇದೇನು ಇವತ್ತು ಬೆಳಕು ಚಂದನ ಬೆಳಕು ಹಂದ್ರ ಹಾಕಿದಂಗೆ ಆಗೈತಲ್ಲ, ಪೂರ್ತಿ ಲೈಟಿನ ಹಂದ್ರನೇ ಆಗಿಬಿಟ್ಟೈತೆ ಅಂತ ಅದನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿದಂಥವರು ನಮ್ಮ ವಿಶ್ವನಾಥ್ ಪಾಟೀಲ್ ಹಾಗೂ ಅವರ ತರುಣ ಸಂಘದ ಎಲ್ಲ ಸದಸ್ಯರು ಮತ್ತು ನಮ್ಮ ಶರಣಗೌಡರು ಅಧ್ಯಕ್ಷರು ಅವರಲ್ಲಿ ಭಕ್ತಿಯಿಂದ ಶರಣೆಂದು ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪೂಜ್ಯ ಶರಣರಲ್ಲಿ, ಪೂಜ್ಯ ತಾಯಂದರಲ್ಲಿ, ಮಕ್ಕಳಲ್ಲಿ ಭಕ್ತಿಯ ಶರಣಾರ್ಥಿಗಳು. ಇವತ್ತು ನಾನಷ್ಟೇ ಒಂದು 5 ನಿಮಿಷ ಮಾತಾಡ್ತೀನಿ. ಇದೊಂದು ಶಿವಾನುಭವದ ಕಾರ್ಯಕ್ರಮ, ಭಾಳ ಹೊತ್ತು ಮಾತಾಡೋಂಗಿಲ್ಲ. ನೀವು ಮತ್ತು ಯಾರಾದರೂ ಊಟ ಮಾಡ್ಕೊಂಡು ಬರೋರಿದ್ರೆ ದಯವಿಟ್ಟು ಬಂದು ಕುಂಡ್ರಿ, ಡಿಸ್ಟರ್ಬ್ ಮಾಡಬೇಡ್ರಿ. ಇನ್ನೂ ವಚನ ಅಂತಾರೆ ಅವರು, ನಮ್ಮ ಸಿದ್ದರಾಮ ಬಂದಾರೆ. ಇದು ಒಂದು ಬೆಳಕಿನ ಉತ್ಸವ. ನಮ್ಮ ದೊಡ್ಡಜ್ಜವರು ಬಸವಣ್ಣವರ ತತ್ವದಂತೆ ನಡೆದಂಥವ್ರು, ವಿಜಯ ಮಹಾಂತ ಶಿವಯೋಗಿಗಳು, ಪಕ್ಕಾ ಬಸವನ ತತ್ವದ ಅನುಯಾಯಿಗಳು, ಬಸವ ಮೂರ್ತಿ ಆಗಿದ್ದರು ವಿಜಯ ಮಹಾಂತ ಶಿವಯೋಗಿಗಳು. ಮತ್ತು ಅವ್ರ ಅವತಾರವೇ ಆದಂಥ ದೊಡ್ಡಜ್ಜರು ಅವರೇನು ಹೇಳಿದರು, ಬಸವಣ್ಣವ್ರ ತತ್ವ ಏನು ಪಾಪ ಏನು ಪ್ರಸಾದ ಕೆಡಿಸಲಾಗದು. ಇದರ ಅರ್ಥ ಏನು, ಉಣ್ಣು ಪ್ರಸಾದ ಹಾಳು ಮಾಡಬೇಡ್ರಿ. ಸಿಂಪಲ್ ಇದೆ, ಉಣ್ಣು ಪ್ರಸಾದ ಹಾಳು ಮಾಡಬೇಡ್ರಿ. ಈ 12ನೇ ಶತಮಾನದಲ್ಲಿ ಉಣ್ಣು ಪ್ರಸಾದ ಹಾಳು ಮಾಡಬೇಡ್ರಿ ಅಂದ್ರೆ ಹೊಟ್ಟಿಗೆ ಉಣ್ಣುವಂಥ ಪ್ರಸಾದ ಹಾಳು ಮಾಡಬೇಡ್ರಿ ಅಂತೇಳಿ ಬಸವಣ್ಣವರಂದರು. ಇವತ್ತು ಇಡೀ ಜಗತ್ತಿನ ತುಂಬ ಡೋಂಟ್ ವೇಸ್ಟ್ ಫುಡ್ ಅನ್ನುವಂಥ ಪರಿಕಲ್ಪನೆ, ಕ್ಲೀನ್ ಪ್ಲೇಟ್ ಅನ್ನುವಂಥ ಪರಿಕಲ್ಪನೆ ಇಡೀ ಜಗತ್ತಿನ ತುಂಬ ಪ್ರಚಾರ ಆಗ್ತದೆ. ಯಾಕಂತಂದರೆ ಅನ್ನ ಇಟ್ ಇಸ್ ಎಸೆನ್ಸಿಯಲ್ ಕಮಾಡಿಟಿ. ಅದು ಇರದೇ ಇದ್ದರೆ ಮನುಷ್ಯ ಬದುಕಲಿಕ್ಕೆ ಆಗಂಗಿಲ್ಲ. ಅದಕ್ಕಾಗಿ ಅನ್ನವನ್ನು ವೇಸ್ಟ್ ಮಾಡಬೇಡ್ರಿ ಅಂತ ತಿಳ್ಕೊಂಡು ಹೇಳಿದ್ವಿ ವಿಶ್ವಸಂಸ್ಥೆಗಳು. ಆನಂತರ ಎಲ್ಲ ಯುರೋಪಿಯನ್ ಕಂಟ್ರಿ ಒಳಗೆ, ಜರ್ಮನ್ ಕಂಟ್ರಿ ಒಳಗೆ ಎಲ್ಲ ಅನ್ನದ ಬಗ್ಗೆ ಭಯಂಕರ ಅರಿವು ಮೂಡಿಸಕತ್ತಾರೆ, ಪ್ರಸಾದದ ಬಗ್ಗೆ ಅರಿವು ಮೂಡಿಸಕತ್ತಾರೆ. ನಮ್ಮ ರತನ್ ಟಾಟಾ ಅವರು ತಮ್ಮ ಬ್ಲಾಗ್ನಲ್ಲಿ ಒಂದು ಬರ್ಕೊಂಡಿದ್ರು. ಅವರು ಜರ್ಮನ್ ದೇಶಕ್ಕೆ ಪ್ರವಾಸಕ್ಕೆ ಹೋದಾಗ 10 ಮಂದಿ ಸಿಇಒಗಳು ಕೂಡ ಮೀಟಿಂಗ್ ಮಾಡಿರ್ತಾರೆ. ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಅವರು 10 ಮಂದಿಗೆ ಪ್ರಸಾದಕ್ಕೆ ಆರ್ಡರ್ ಮಾಡಿರ್ತಾರೆ ಊಟಕ್ಕಲ್ಲಿ.
5 ಸ್ಟಾರ್ ಹೋಟೆಲ್ನಲ್ಲಿ. 5 ಸ್ಟಾರ್ ಹೋಟೆಲ್ನಲ್ಲಿ ಊಟಕ್ಕೆ ಮಾಡಿದ್ರೆ ಒಂದು ಊಟಕ್ಕೆ $200 ಹೇಳಿರ್ತಾರೆ ಅವರು. 10 ಊಟಕ್ಕೆ $2,000, ಒಂದು $4,000, $2,000 ಆಕತ್ತೆ. ಅದನ್ನು $2,000 ಬಿಲ್ಲು ಕೊಡ್ತಾರೆ ಅವರು. ಆನಂತರ ಅದ್ರ ಜೊತೆಗೆ $1,500 ಬಿಲ್ ಇನ್ನೊಂದು ಕೊಡ್ತಾರೆ ಅವರು ಹೋಟೆಲ್ನಾಗ. ರತನ್ ಟಾಟಾ ಅವ್ರು ಅಂತಾರೆ, 2 ಬಿಲ್ ಯಾಕಿದು ಅಂತಾರೆ. ಒಂದು ಊಟಕ್ಕೆ $200 ಅಂದರೆ 10 ಊಟಕ್ಕೆ $2,000 ಆಯ್ತು. ಇದು $1,500 ಇದೇನು ಅಂತ ಕೇಳ್ತಾರೆ ಅವರು. ಇದು ಏನು ಅಂತಂದ್ರೆ, ನೀವು ಊಟ ಮಾಡಿರಿಲ್ಲ, ಇದನ್ನ ಕೆಡಿಸಿರಿಲ್ಲ, ಈ ಕೆಡಿಸಿದಕ್ಕೆ ದಂಡ ಅಂತಾರೆ ಅವರು. ಅವ್ರು ರತನ್ ಟಾಟಾ ಅವರು ವಾದ ಮಾಡ್ತಾರೆ. ಅವರು $200 ಕೊಟ್ಟು ನಾವು ಊಟ ಖರೀದಿ ಮಾಡೇನೆ, ನಾನು ಉಂಡರೆ ಉಣ್ತೇನೆ, ನಾನು ಚೆಲ್ತೇನೆ, ವೇಸ್ಟ್ ಮಾಡ್ತೇನೆ, ಇದ್ರ ಮೇಲೆ ನಾ ಮಾಲಕತ್ವ ಐತೆ ನನಗೆ, ನಾನು ಬೇಕಾದ ಮಾಡ್ತೇನೆ, ಇದು ನಾನು ಮಾಲಕದೀನಿ ಊಟದ ಮೇಲೆ, ನನಗೆ ಯಾಕೆ ದಂಡ ಹಾಕ್ತೀನಿ, ನಾನು ಚೆಲ್ಲಬಹುದು ಉಣಬಹುದು ಅಂತ ವಾದ ಮಾಡ್ತಾರೆ ಅವರು. ನೀವು ಉಣ್ಣಕ್ಕಷ್ಟ ಹಕ್ಕದಾರದಿರಿ ನೀವು, ಆದ್ರೆ ಈ ಆಹಾರದ ಮೇಲೆ ನಿಜವಾದಂತ ಮಾಲಕ ಯಾರದನ್ನ ರೈತ ಅದನ್ನ ಅಂತ ಹೇಳ್ತಾರೆ. ರೈತ ಅದನ್ನ, ಅವ ಅನ್ನದ ಮಾಲಕ ಅವ ಅದನ್ನ. ನೀವು ಬರೇ ಉಪಯೋಗಿಸೋರು ಅಷ್ಟೇ. ನೀವು ಅದನ್ನ ಹಾಳು ಮಾಡಿದ್ರಿ ಅಂತಂದ್ರೆ ಬೇರೆದವ್ರು ಉಣ್ಣಾಕ್ ಕೊರತೆ, ಬೇರೆದು ಉಣ್ಣಾಕ್ ಕೊರತೆ ಅಂದ್ರೆ ಮತ್ತೆ ರೈತ ಮತ್ತೆ ದುಡಿಬೇಕಾಗತ್ತೆ ಅವ. ಅದಕ್ಕಾಗಿ ಇದು ರೈತರ ಜೀವನವನ್ನ ಉದ್ಧಾರ ಮಾಡುವಂಥದ್ದು ಅಷ್ಟೇ ಅಲ್ಲದೆ, ಯಾರಿಗೆ ಊಟ ಇಲ್ಲ ಅವ್ರಿಗೆ ಊಟ ಸಿಗದಕ್ಕೆ ಮತ್ತ. ಅದಕ್ಕಾಗಿ ಅನ್ನವನ್ನ ಕೆಡಿಸಬಾರದು ಅನ್ನುವಂಥ ಇಡೀ ಒಂದು ಪರಿಕಲ್ಪನೆ ಜರ್ಮನ್ ತುಂಬ ಯುರೋಪಿಯನ್ ಕಂಟ್ರೀಸಲ್ಲಿ ಭಯಂಕರ ಪ್ರಚಾರ ಆಗಬಹುದು. ಇದನ್ನ 12ನೇ ಶತಮಾನದಲ್ಲಿ ಬಸವಣ್ಣವರು ನಮಗೆ ಹೇಳಿಕೊಟ್ಟಾರ, ಹೆಂಗ್ ಉಡಬೇಕು ಅಂತದ್ದು. ಎಷ್ಟು ಮಂದಿ ಬಸವಣ್ಣವರು, ಎಷ್ಟು ಮಂದಿ ವಿಜಯ ಮಹಾಶ್ರೀಗಳು, ಎಷ್ಟು ಮಂದಿ ದೊಡ್ಡದಾರ, ಆದರೂ ನಮಗೆ ಬುದ್ಧಿ ಬರಂಗಿಲ್ಲ. ಅಷ್ಟು ತುಕ್ಕ ಹಿಡಿದ್ಬಿಟ್ಟ ತಲೆ ಮ್ಯಾಗ, ಆದರೂ ಅಷ್ಟಕ್ಕೊಂದು ನೋಡಲ್ಲ, ಇದು ಹಾಕ್ಯಾರ ಏನು ಪಂಚಿ ಹಚ್ಚಾರ ಇನ್ನೂ ತನಕ. ಅದಕ್ಕಾಗಿ ಉಣ್ಣು ಎಣ್ಣೆಯನ್ನು ನಾವು ಕೆಡಿಸಬಾರದು, ಉಣ್ಣು ಪದಾರ್ಥವನ್ನು ಕೆಡಿಸಬಾರದು. ನಾನು ಇಲ್ಲೇ ಒಂದು ಬನ್ನಿಗೋಳ ಅಂತ ತಿಳ್ಕೊಂಡು ಒಂದು ಊರು ಐತಿ, ಇಲ್ಲೇ ಲಿಂಗಸೂರು ತಾಲೂಕಿನ ಮೇಲೆ, ಅಲ್ಲೊಂದು ಶಾಖಾ ಮಠ ಐತಿ. ನಿಮಗೆ ಅಂತಃಕರಣ ಇದ್ದವ್ರು ಈ ಮಾತು ಕೇಳ್ರಿ. ಯಾರಿಗೆ ಹೃದಯ ಇಲ್ಲ, ನಾ ಈ ಮಾತು ಯಾರಿಗೆ ಹೇಳಂಗಿಲ್ಲ. ಹೃದಯ ಇದ್ದವ್ರಷ್ಟೇ ಕೇಳಿಸ್ಕೊಡ್ರಿ, ಅಂತಃಕರಣದಷ್ಟೇ ಕೇಳಿಸ್ಕೊಡ್ರಿ. ನಾನು ಆ ಮಠ ಕಟ್ಟಾಕತ್ತಿದ್ರು ನೋಡಕ್ಕಂತ ಹೋಗಿದ್ದೆ. ಆ ಮಠಕ್ಕೆ ಹೋಗಿ ಹೊರಗೆ ಬರುವ ಹೊತ್ನ್ಯಾಗ ಒಂದು ಸುಮಾರು 12 ವರ್ಷದ ಹುಡುಗಿ, ಆ ಸಣ್ಣ ಹುಡುಗಿ ಅಜ್ಜಾರ್ ಬಂದಾರ ಬಾ ಅಂತ ತಿಳ್ಕೊಂಡು ಹೇಳಿ ಕೈಯಾಗ ರೊಟ್ಟಿ ಹಿಡ್ಕೊಂಡಿದ್ದಾಕೆ. ರೊಟ್ಟಿ ಹಿಡ್ಕೊಂಡು ಓಡಿ ಬಂದು ನಮಸ್ಕಾರ ಮಾಡಿದ್ದಾಕೆ. ಆ ರೊಟ್ಟಿ ತಂಗಳ ರೊಟ್ಟಿ ಆಗಿರ್ತದೆ. ನಾ ಸ್ವತಃ ಕಣ್ಣಿಗೆ ನೋಡಿದ್ದಿನ. ಆ ರೊಟ್ಟಿ ಒಳಗೆ ಅವ್ರವ್ವ ಖಾರ ಹಾಕಿದ್ಲೈತಿ, ಒಣ ಖಾರ ಹಾಕಿದ್ಲಿ ಕೆಂಪದು. ಆ ಖಾರದೊಳಗೆ ಎಣ್ಣಿದ್ದಿದ್ರೆ ನೀರು ಹಾಕಿ ಕೊಟ್ಟಿಲ್ಲ ಅವ್ರವ್ವ, ನೀರು ಹಾಕಿ ಕೊಟ್ಟಾಳ ಅವ್ರವ್ವ. ಯಾಕವ ನೀ ಎಣ್ಣೆ ಹಚ್ಕೊಂಡಿಲ್ಲ, ಇದ್ರಾಗ ಖಾರ ಎಣ್ಣೆ ಇಲ್ರಿ ಅಪ್ಪಾಜಿ, ನೀರು ಹಾಕ್ಯಾಳ ನಮ್ಮ ಅವ್ವ ಅಂತ. ಸಾಕಬೇಕು. ಇದನ್ನ ತಿಳ್ಕೊಂಡವ್ರು ದೀಪ ಹಚ್ಚಬ್ಯಾಡ್ರಿ. ಅಲ್ಲಿ ಡಬ್ಬಿ ಇಟ್ಟಿರ್ತಾರೆ, ಅಲ್ಲಿ ಆ ಡಬ್ಬಿ ಒಳಗೆ ನೀವೇನೈತಲ್ಲ ಎಣ್ಣೆ ಹಾಕ್ರಿ. ಆ ಎಣ್ಣೆ ದಾಸೋಹ ಬರ್ತೈತಿ, ನಮಗ್ ಪ್ರಸಾದ ಬರ್ತೈತಿ. ಚೆಲ್ಲಿದ್ರೆ ಅದಕ್ಕೆ ಬಂತು, ಚೆಲ್ಲಿದ್ರೆ ಚಲೋ, ಚೆಲ್ಲಿದ್ರೆ ಪಾಪ ಆಗ್ತೈತಿ. ಉಣ್ಣು ಅನ್ನವನ್ನ ಕೆಡಿಸಿದ್ರೆ ಕೆಟ್ಟ ಮಹಾ ಪಾಪ ಬರ್ತೈತಿ. ಉಣ್ಣು ಅನ್ನವನ್ನ ಸದ್ಬಳಕೆ ಮಾಡಿದ್ರೆ ಮಹಾ ಪುಣ್ಯ ಬರ್ತೈತಿ. ದೇವರು ಪ್ರಸಾದ ಕೊಟ್ಟದ್ದು ಅದನ್ನ ಉಣ್ಣ ಕೊಟ್ಟಾನ, ಕೆಡಸ ಕೊಟ್ಟಿಲ್ಲ ಅದನ್ನ. ಈಗ ನಮ್ಮ ಶಾಸಕರದಾರ, ಇಟ್ಸ್ ಎ ಕಾಮನ್ ಸೆನ್ಸ್. ಇದು ಭಾಳ ದೊಡ್ಡದೇನು ಕೆಲಸಕ್ಕೆ ಓದಬೇಕಾಗಿಲ್ಲ. ಈಗ ನಮ್ಮ ಶಾಸಕರದಾರ, ಒಂದು ಬಿಲ್ಡಿಂಗ್ ಕಟ್ಟಕ್ಕೆ 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ತಾರ. ಎದಕ್ಕೆ ಬಿಲ್ಡಿಂಗ್ಸ್ ಕೊಟ್ಟಕ್ಕೆ ಸ್ಯಾಂಕ್ಷನ್ ಮಾಡ್ತಾರ? ಈ ಬಿಲ್ಡಿಂಗ್ ಕಟ್ಟಬೇಕಪ್ಪ ನೀವು, ಅದು ಸ್ಯಾಂಕ್ಷನ್ ಮಾಡ್ತಾರ. ಉದ್ದೇಶ ಬಿಲ್ಡಿಂಗ್ ಕಟ್ಟಕ್ಕೆ, ಒಂದು ಸಮುದಾಯವನ್ನು ಕಟ್ಟಕ್ಕೆ. ನಾವು ಅದನ್ನು ತಗೊಂಡು ಏನಾರ ಕಟ್ಟಕ್ಕೆ ಬಳಸಿದ್ವಿ ಅಂತಂದ್ರೆ ಎನ್ಕ್ವೈರಿ ಹಾಕ್ತಾರ. ಅವ್ರು ಎನ್ಕ್ವೈರಿ ಹಾಕ್ತಾರ. ನಾನು ಇದ್ರ ಯಾವ ಉದ್ದೇಶಕ್ಕೆ ಹಣ ಕೊಟ್ಟೇನಿ ಆ ಉದ್ದೇಶಕ್ಕೆ ಬಳಸ್ಬೇಕು. ನೀನು ಇದನ್ನ ಬ್ಯಾರೆದಕ್ಕೆ ಬಳಸಿದ್ರೆ ಎನ್ಕ್ವೈರಿ ಹಾಕ್ತೀವಿ, ಅವ್ರು ರೊಕ್ಕ ವಸೂಲು ಮಾಡ್ತಾರೆ ವಾಪಸ್. ಹಂಗ ಪರಮಾತ್ಮ ಉಣ್ಣಾಕ ಇದನ್ನ ಕೊಟ್ಟ, ನಮಗೆಲ್ಲ ಉಣ್ಣಾಕ ಕೊಟ್ಟಾನ. ಇದನ್ನ ನಾವು ಉಣ್ಣಾಕ ಕೊಟ್ಟದ್ದನ್ನ ಕೆಡ್ಸಕ್ ಮಾಡಿದ್ವಿ ಅಂತಂದ್ರೆ ಪರಮಾತ್ಮ ಎನ್ಕ್ವೈರಿ ಹಾಕ್ತಾನವ. ಎನ್ಕ್ವೈರಿ ಹಾಕಿದಾಗ ಬಡತನ ಬರ್ತದೆ ನಮಗ. ನಾನು ಉಣ್ಣಾಕ ಕೊಟ್ಟೇನಿ ನಿನಗ, ನೀ ಕೆಡಿಸ್ಲಿ ಅಂದ್ಮ್ಯಾಗ ನೀನು ಉಣ್ಣಾಕ ಕೊಡಂಗಿಲ್ಲ ಅಂತ ಹೇಳ್ಬಿಡ್ತಾನ. ಯಾರ ಹಾಳು ಮಾಡ್ತಾರ ಅವ್ರ ಮನೆಗೆ ಬಡತನ ಬರ್ತೈತಿ. ಇದು ಕಾಮನ್ ಸೆನ್ಸ್ ಐತಿ. ಇದು ಇಷ್ಟು ಸೆನ್ಸ್ ಇಟ್ಕೊಂಡು ನಾವು ಮಾಡಂಗಿಲ್ಲ ಅಂತಂದ್ರೆ ಇನ್ನು ನಾವು ಹಾಳು ಮಾಡ್ತೇವೆ ಅಂತಂದ್ರೆ ಇಷ್ಟು ಒಂದು ನೀಡಿಸ್ಕೊಳ್ಳೋದು, ಇಷ್ಟು ತಿನ್ನೋದು, ಇಷ್ಟು ಒದರ್ಬಿಡೋದು ನಡೆಯುತ್ತೆ. ಇಷ್ಟು ಸೆನ್ಸ್ ಇಲ್ಲ ಅಂದ್ರೆ ಹೆಂಗೆ ಹೇಳ್ಬೇಕು? ಅದಕ್ಕೆ ನಾವೆಲ್ಲರೂ ಮನುಷ್ಯರದೀವಿ, ಯಾರು ಪ್ರಾಣಿಗಳಿಲ್ಲ. ನಾವೆಲ್ಲರೂ ರ್ಯಾಷನಲ್ ಅನಿಮಲ್ ಅದೀವಿ. ನಾವೆಲ್ಲ ವೈಚಾರಿಕವಾದಂಥ ಜೀವಿಗಳ ಮನುಷ್ಯ ಅಂತಂದ್ರೆ ಎಂದೂ ಪ್ರಸಾದ ಕೆಡಿಸಬಾರದು. ಒಂದು ಗಂಗಾಳ ಹೆಂಗಿರ್ಬೇಕು, ಸ್ವಚ್ಛ ಇರಬೇಕು. ಅದ್ರಾಗ ಒಂದಿಟ್ಟು ಕೆಡಿಸಬಾರದು. ಏನು ಅಕಸ್ಮಾತ್ ಅಸಿಡಿಟಿ ಐತೆ ಅಂತ ತಿಳ್ಕೊಡ್ರಿ,
ಏನೋ ಹಸಿ ಮೆಣಸಿನಕಾಯಿ ಬಂದಿತ್ತು ಅಂತ ತಿಳ್ಕೊಂಡ್ರಿ, ಆರೋಗ್ಯಕ್ಕೆ ಸರಿ ಇಲ್ಲ ಅಂತಂದ್ರೆ ಹಸಿ ಮೆಣಸಿನಕಾಯಿ ತೆಗೆದಿಟ್ರಿ ಬೇಡನಾಗಲ್ಲ, ಯಾಕಂದ್ರೆ ಆರೋಗ್ಯಕ್ಕೆ ಒಳ್ಳೇದಿರಂಗಲ್ಲ. ಅದಕ್ಕಾಗಿ ಎಂದೂ ಕೂಡ ಪ್ರಸಾದವನ್ನು ನಾವು ಕೆಡಿಸಬಾರ್ದು, ಚೆಲ್ಲಬಾರ್ದು, ಹಾಳು ಮಾಡಬಾರ್ದು. ಇಟ್ ಇಸ್ ಸಿಂಪಲ್ ಮೆಥಡ್ ಐತಿ. ಇದನ್ನ 12ನೇ ಶತಮಾನ ಬಸವಣ್ಣ ಹೇಳ್ಯಾರ. ಇಷ್ಟು ನಾವು ಆಚರಿಸ್ಕೊಂಡು ಬಂದಿದ್ವಿ ಅಂದ್ರ ಇಡೀ ಜಗತ್ತಿನಲ್ಲಿ ಬಡತನ ಬರ್ತಿದ್ದಿಲ್ಲ ಅಂತ ನಾ ಹೇಳಂಗಿಲ್ಲ, ಮಹಾತ್ಮ ಗಾಂಧೀಜಿ ಹೇಳ್ತಾರ. ಎಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಬೆಳಗಾವದಲ್ಲಿ ಹೇಳ್ತಾರ, ಅಷ್ಟು ಸಹಿತ ಹೇಳ್ತಾರೆ. ಇನ್ನೂ ನಮಗೆ ಲಿಂಗಾಯತರಿಗೆ ಜನರಿಗೆ ಬುದ್ಧಿ ಬರಲಿಲ್ಲ ಅಂದ್ರೆ ಈಗ. ಅದಕ್ಕಾಗಿ ನೀವು ದೀಪ ಹಚ್ಚೋದಿದ್ರೆ ಹಚ್ಚಿರ, ನಾ ಬೇಡ ಅನ್ನಂಗಿಲ್ಲ. ಎಣ್ಣೆ ಹಾಕಿ ದೀಪ ಹಚ್ಚಬೇಡ್ರಿ, ಅದ್ರ ಬದ್ಲಿ ನೀವು ಮ್ಯಾನ ಬತ್ತಿ ಹಚ್ಚಿ ದೀಪ ಹಚ್ಚ್ರಿ. ಮ್ಯಾನ ಬತ್ತಿ ತಿನ್ನಕ್ ಬರಲ್ಲ, ಆದ್ರೆ ಎಣ್ಣೆ ತಿನ್ನಕ್ ಬರ್ತೈತಿ, ಅಡಿಗೆಗೆ ಬರ್ತೈತಿ. ಅಲ್ಲೇ ಬಕೆಟ್ ಇಟ್ಟಿರ್ತಾರೆ, ಆ ಬಕೆಟ್ನಾಗ ಎಣ್ಣೆ ಹಾಕ್ರಿ. ಅದಕ್ಕಾಗಿ ದಯವಿಟ್ಟು ಅದನ್ನ ನೀವು ಹಂಗ ಮಾಡಬೇಡ್ರಿ ಅಂತ ನಾ ಪದೇ 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 ಹೇಳ್ಕೊಂತ ಬಂದೇನೆ. ದಯವಿಟ್ಟು ಹಂಗ ಮಾಡಬೇಡ್ರಿ. ಎಣ್ಣೆ ನೀವು ಬೇಕಾದ ಕಿಲೋಗಟ್ಟಲೆ ಎಣ್ಣೆ ಹಾಕ್ರಿ. ನೀವು ಅಲ್ಲೇ ಬಕೆಟ್ ಇಟ್ಟಿರ್ತಾರೆ, ಬಕೆಟ್ನಾಗ ಹಾಕ್ರಿ. ಒಂದು ಪಡಿತನ ಹಚ್ಚಕ್ ಹೋಗ್ಬೇಡ್ರಿ. ಹೊರಗಿನ ದೀಪ ಅದು, ಹೊರಗಿನ ದೀಪ. ದೇವರು ಬೆಳಕಿನ ಸ್ವರೂಪದ ನಮ್ಮ ದೇವರು, ಅವನ ಮುಂದೆ ನಾವೇ ದೀಪ ಹಚ್ಚೋದೈತಿ. ಸೂರ್ಯ ಅದನ್ನ, ಸೂರ್ಯನ ದೀಪ ಹಚ್ಚೋದೈತಿ. ಅವನೇ ಜಗತ್ತಿನ ಬೆಳಕದಾನ. ಬೆಳಕಿನಲ್ಲಿ 2 ಪ್ರಕಾರದ ಬೆಳಕದಾವ. ಕೇಳ್ರಿ ಇನ್ನೊಂದು 5 ನಿಮಿಷ. ಬೆಳಕಿನಲ್ಲಿ 2 ಪ್ರಕಾರದ ಬೆಳಕದಾವ. ಒಂದು ಬಹಿರಂಗದ ಬೆಳಕು, ಒಂದು ಅಂತರಂಗದ ಬೆಳಕು. ಬಹಿರಂಗದ ಬೆಳಕು ಅಂದ್ರೆ ಯಾವ್ದು ಹೇಳ್ರಿ? ಈಗ ದೀಪ ಹಚ್ಚಾರ ನಾವು, ಇದೆಲ್ಲ ಹಚ್ಚಾರ ನಮ್ಮ ಬಹಿರಂಗದ ಬೆಳಕಿದೆ. ಸೂರ್ಯ ಬಹಿರಂಗದ ಬೆಳಕಿದೆ, ಚಂದ್ರ ಐತಲ್ಲ ಬಹಿರಂಗದ ಬೆಳಕಿದೆ. ಈ ಬೆಳಕಿನಲ್ಲಿ ನಮ್ಮ ಬದುಕು ನಡೀತೈತಿ. ಈ ಬೆಳಕಿನಲ್ಲಿ ನಮ್ಮ ಬದುಕು ನಡೀತೈತಿ. ಇನ್ನೊಂದು ಅಂತರಂಗದ ಬೆಳಕಂತ ಐತಿ. ಅಂತರಂಗದ ಬೆಳಕಂತಂದ್ರೆ ಏನು? ಅದು ಅರಿವು, ಜ್ಞಾನ, ಅದು ಬೆಳಕು. ಅದು ಬೆಳಕು ಹೆಂಗಾಗತಿ? ಬೆಳಕು ಹೆಂಗಾಗತ್ತಂದ್ರ ಈ ಬೆಳಕಿನೊಳಗೆ ಎಲ್ಲರ ಮಕ್ಕ ಕಾಣಕತ್ತಿಲ್ಲ. ಈ ಬೆಳಕಿನೊಳಗೆ ಹಾವು ಎಲ್ಲೈತಿ, ಚೋಳು ಎಲ್ಲೈತಿ, ಕಲ್ಲು ಎಲ್ಲೈತಿ, ಮುಳ್ಳು ಎಲ್ಲೈತಿ ಕಾಣ್ತಿಲ್ಲ. ಕಂಡಾಗ ನಾವೇನ್ ಮಾಡ್ತೀವಿ? ಬೆಳಕಿನಾಗ ಎಲ್ಲ ಅಪಾಯಗಳ ಕಂಡಾಗ ನಾವೇನ್ ಮಾಡ್ತೀವಿ ಅಂತ ನಮ್ಗೆ ದಾಟಿ ಮುಂದಕ್ಕೆ ಹೋಗ್ತೀವಿ, ಸರದ ಮುಂದಕ್ಕೆ ಹೋಗ್ತೀವಿ. ಅದಕ್ಕೆ ಹತ್ತಿತ್ತು ಅಂತಂದ್ರೆ ಎಡುತ್ತೇವೆ. ಅಪಾಯ ಇದ್ದದ್ದು ನಮ್ಗೆ ಗೊತ್ತಾಗಂಗಿಲ್ಲ, ಯಾಕೆ? ಬೆಳಕಿಲ್ಲ. ಅಪಾಯ ಇದ್ದದ್ದು ಗೊತ್ತಾಗಂಗಿಲ್ಲ, ಬೆಳಕಿಲ್ಲ. ಅದಕ್ಕೆ ನಾವು ಎಡು ಬಿದ್ದು ಬಿಡ್ತೇವೆ. ಕತ್ತದಾಗ ಕಾಣಲಿಲ್ಲ ಅಂತೇವೆ, ಯಾಕಂದ್ರೆ ಬೆಳಕಿಲ್ಲ. ಹಂಗ ಬಹಿರಂಗದ ಬೆಳಕಿನಲ್ಲಿ ನಮ್ಮ ಬದುಕು ನಾವು ಸಾಗಿಸ್ತೇವೆ. ಕಾಯ್ಕ ಮಾಡ್ತೇವೆ, ಊಟ ಮಾಡ್ತೇವೆ, ಎಲ್ಲ ನಾವು ಬಹಿರಂಗದ ಅಭ್ಯಾಸ ಮಾಡ್ತೇವೆ, ಓದ್ತೇವೆ. ಎಲ್ಲ ಇದು ಬಹಿರಂಗದ ಬದುಕು. ಇದಕ್ಕೆ ಬಹಿರಂಗದ ಬೆಳಕು ಬೇಕು. ಅಂತರಂಗದ ಬೆಳಕು ಅಂತಂದ್ರೆ ಏನು? ಅಂತರಂಗದ ಬೆಳಕು ಅಂದ್ರೆ ಬಹಿರಂಗದಲ್ಲಿ ಬೆಳಕಿರಲಿಲ್ಲ ಎಳೆದು ಬೀಳ್ತೇವೆ. ಅಂತರಂಗದ ಬೆಳಕಿರಲಿಲ್ಲ ಅಂದ್ರೆ ನಮ್ಮ ಬದುಕಿ ಕೆಡಿಸ್ಕೊಳ್ತೇವೆ, ಬದುಕಿ ಕೆಟ್ಟ ಹೋಗ್ಬಿಡ್ತೈತಿ ಅಂತರಂಗದ ಬೆಳಕಿರಲಿಲ್ಲ ಅಂದ್ರೆ. ಅಂತರಂಗದ ಬೆಳಕು ಅಂತಂದ್ರೆ ಏನು? ಅದು ಜ್ಞಾನ. ಜ್ಞಾನ ಅಂದ್ರೆ ಏನು? ಜ್ಞಾನ ಅಂದ್ರೆ ತಿಳುವಳಿಕೆ. ತಿಳುವಳಿಕೆ ಅಂತಂದ್ರೆ ಏನು? ತಿಳುವಳಿಕೆ ಅಂತಂದ್ರೆ ಯಾವುದು ಸತ್ಯ, ಯಾವುದು ಅಸತ್ಯ, ಇದ್ರ ಬಗ್ಗೆ ನಮಗೆ ಪರಿಜ್ಞಾನ ಬರಬೇಕು, ಪ್ರಜ್ಞೆ ಇರ್ಬೇಕು. ಅದಕ್ಕೆ ಬೆಳಕು ಅಂತ ಕರೀತಾರೆ. ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು ಅನ್ನುವಂಥ ಪ್ರಜ್ಞೆ ಬರಬೇಕು. ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು ಅನ್ನುವಂಥ ಪ್ರಜ್ಞೆ ಬಂತಂದ್ರೆ ಒಳ್ಳೇದನ್ನು ಹಿಡಿತೀವಿ, ಕೆಟ್ಟದ್ದನ್ನು ಬಿಡ್ತೇವೆ. ಯಾವುದು ಸತ್ಯ, ಯಾವುದು ಅಸತ್ಯ ಅನ್ನೋಂಥ ಪ್ರಜ್ಞೆ ಬಂತಂದ್ರೆ ಅಸತ್ಯವನ್ನು ಬಿಡ್ತೇವಿ, ಸತ್ಯವನ್ನು ಹಿಡಿತೇವಿ. ಅದು ಪ್ರಜ್ಞೆ ಏನೈತಲ್ಲ, ಆ ಪ್ರಜ್ಞೆಯೇ ಬೆಳಕು, ಆ ಪ್ರಜ್ಞೆಯೇ ಅರಿವು. ಆ ಪ್ರಜ್ಞೆ ಬರಬೇಕಾತಂತಂದ್ರೆ ಎಷ್ಟು ಕಷ್ಟ ಐತೆ ಅಂತ ಹೇಳಿದ್ರೆ ನೀವು ಈ ಪ್ರಜ್ಞೆ ಬರಬೇಕಾತಂದ್ರೆ ಈ ಪ್ರಜ್ಞೆ ಅರಿವು, ಈ ಪ್ರಜ್ಞೆ ಬೆಳಕು, ಈ ಪ್ರಜ್ಞೆ ಇರ್ಬೇಕು ಮನುಷ್ಯನಿಗೆ. ಅದಕ್ಕೆ ಈ ಪ್ರಜ್ಞೆ ಬರಬೇಕಾತಂದ್ರೆ ಏನ್ ಮಾಡ್ಬೇಕು? ಈ ಪ್ರಜ್ಞೆ ಬೇಕಲ್ಲ. ಈ ಪ್ರಜ್ಞೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ ಅಲ್ಲಂಬ್ರವರು ಒಂದು ವಚನ ಹೇಳ್ತಾರೆ, ಅದನ್ನ ಕೇಳ್ರಿ. ಅಲ್ಲಂಬ್ರವರು ಒಳ್ಳೆ ವಚನ ಹೇಳ್ತಾರೆ ಅವ್ರು. ಪ್ರಜ್ಞೆ ಬೆಳಕು. ಯಾರಿಗೆ ಪ್ರಜ್ಞೆ ಇರ್ತೈತಿ ಆ ಮನುಷ್ಯ ಕೆಟ್ಟದ್ದನ್ನ ಮಾಡಂಗಿಲ್ಲ, ಒಳ್ಳೆದನ್ನೇ ಮಾಡ್ತಾನೆ. ಆ ಮನುಷ್ಯ ಸತ್ಯವನ್ನೇ ನುಡಿತಾನೆ, ಸತ್ಯವನ್ನೇ ಆಚರಿಸ್ತಾನೆ. ಪ್ರಜ್ಞೆ ಇದ್ದಾವ, ಅಸತ್ಯದ ಕಡೆಗೆ ಹೋಗಿಲ್ಲ. ಅದಕ್ಕಾಗಿ ಆ ಪ್ರಜ್ಞೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಅಲ್ಲಂಬರವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಅಲ್ಲಂಬರವ್ರ ವಚನ. ಈ ನಮ್ಮ ಪ್ರಜ್ಞೆ ಬರ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು? ಒಂದು ಕನ್ನಡಿ ಐತಿ. ಆ ಕನ್ನಡಿಯೊಳಗ ನನ್ನ ಮುಖ ಕಾಣಬೇಕಾಗಿತ್ತು. ಕನ್ನಡ ನನ್ನ ಮುಖ ಕಾಣಬೇಕು. ನನ್ನ ಮುಖದಲ್ಲೆಲ್ಲ ಕಲಿ ಅದಾವ. ನನ್ನ ಮುಖ ನನಗೆ ಕಾಣಂಗಿಲ್ಲ. ಅದನ್ನ ನಾ ಏನ್ ಮಾಡ್ಬೇಕು? ಕನ್ನಡಿ ನೋಡ್ಬೇಕು. ಆ ಕನ್ನಡಿ ಮ್ಯಾಗ ತುಂಬಾ ಧೂಳು ಕುಂತ್ಬಿಟ್ಟತಿ. ಕನ್ನಡಿ ಮ್ಯಾಗ ಏನ್ ಕುಂತತಿ? ತುಂಬಾ ಧೂಳು ಕುಂತತಿ. ಆ ಧೂಳು ಮುಚ್ಚಿದ ಕನ್ನಡಿ ಒಳಗೆ ನಾನು ನಿಂತಿ ಅಂದ್ರೆ ನನ್ನ ಮುಖ ಕಾಣತತಿ? ನನ್ನ ಮುಖ ಕಾಣಂಗಿಲ್ಲ. ಅದ್ರ ನಾ ಏನ್ ಮಾಡ್ಬೇಕೀಗ? ಆ ಕನ್ನಡಿ ಸ್ವಚ್ಛ ಒರೆಸ್ಬೇಕು. ಆ ಒರೆಸಿದ್ರೆ ನನ್ನ ಮುಖ ಕಾಣತತಿ, ಕಲಿ ಕಾಣತೈತಿ. ಸ್ವಚ್ಛ ಒರೆಸಿ ಮುಖ ಚಂದ ಮಾಡ್ಕೊಂಡು ಹೊರಗಡೆ ಬರ್ತೇನೆ. ಹಂಗ
ಜ್ಞಾನ, ಅರಿವು, ಪ್ರಜ್ಞೆ ಅನ್ನೋದು ನಮ್ಮ ಮನಸ್ಸಿನಾಗ ಐತದೆ. ಅರಿವು ಅನ್ನೋದು ನಮ್ಮ ಮನಸ್ಸಿನಾಗ ಐತಿ. ಆದ್ರೆ ಆ ಮನಸ್ಸಿನ ಮೇಲೆ ಏನ್ ಮಾಡೈತೆ ಅಂತಂದ್ರೆ ಮಾಯ ಅನ್ನೋದು ಹೊಲಸು ಬಂದು ಕುಂತು ಬಿಟ್ಟೈತೆ. ಮಾಯ ಅನ್ನೋದು ಧೂಳು ಬಂದು ಕುಂತು ಬಿಟ್ಟೈತೆ. ಅದಕ್ಕೆ ಈ ಮಾಯನ ನಾವು ಸರಿಸ್ಬೇಕ. ಮಾಯನ ಸರಿಸಿದಾಗ ನನಗೆ ಪ್ರಜ್ಞೆ ಬರ್ತೈತಿ. ಈ ಮಾಯ ಎದ್ರ ಮ್ಯಾಗ ಕುಂತದ? ನಮ್ಮ ಮನಸ್ಸಿನ ಮ್ಯಾಗ ಬಂದು ಕುಂತೈತಿ. ಕನ್ನಡಿ ಮ್ಯಾಗ ಬಂದು ಹೆಂಗೆ ಧೂಳು ಕುಂತೈತಿ, ಹಂಗ ನಮ್ಮ ಮನಸ್ಸಿನಾಗ ಬಂದು ಅದು ಧೂಳ, ಮಾಯ ಧೂಳ ನಮ್ಮ ಮನಸ್ಸಿನಾಗ ಬಂದು ಕುಂತು ಬಿಟ್ಟೈತಿ. ಅದಕ್ಕೆ ಇದನ್ನು ನಾವು ಒರೆಸ್ಬೇಕಾಗೈತಿ. ಇದನ್ನು ಒರೆಸ್ಲಿಕ್ಕೆ ಏನು ಮಾಡ್ಬೇಕು ಅನ್ನೋದನ್ನ ಅಲ್ಲಂಬರೋದ್ರು ಹೇಳ್ತಾರೆ. ಅಲ್ಲಂಬರು ಇಷ್ಟು ಚಂದ ಐತಿ ವಚನ ಅದ. ಆ ವಚನ ನಾವು ಏನಾದ್ರೂ ಅರ್ಥ ಮಾಡ್ಕೊಂಡು ಜೀವನದೊಳಗೆ ಯಾವ ಪೂಜೆ ಇಲ್ಲ, ಯಾವ ಪುನಸ್ಕಾರ ಇಷ್ಟು ಮಾಡಿಬಿಟ್ರೆ ಬಹಳ ಪ್ರಜ್ಞಾವಂತಕನ ಮನುಷ್ಯ ಅವ. ಅಷ್ಟು ಚಲೋ ವಚನ ಹೇಳ್ತಾರ. ಏನಂತಂದ್ರೆ, ಅಪರಿಮಿತವಾದ ಕತ್ತಲೆಯೊಳಗೆ ವಿಪರೀತವಾದ ಬೆಳಕು ನಿಕ್ಕಿದವರಾದರು. ಕತ್ತಲೆ ಇದೆ, ಬೆಳಕು ಇದೆ, ಇದೇನು ಚೋದ್ಯವು. ಆನೆಯು ಸಿಂಹವು ಒಂದಾಗಿ ಉಂಡದ ಕಂಡು ಬೆರಗಾದೆನೋ ಮಹೇಶ್ವರ. ಈಗ ದೀಪ ಹಚ್ಚಾರಲ್ಲ, ಪ್ರಜ್ಞೆ ಇಲ್ಲದಕ್ಕೆ ಹಚ್ಚಾರ, ತಿಳುವಳಿಕೆ ಇಲ್ಲದಕ್ಕೆ ಹಚ್ಚಾರ. ಆ ತಿಳುವಳಿಕೆ ಬಂತಂದ್ರೆ, ಪ್ರಜ್ಞೆ ಬಂತಂದ್ರೆ ಅಲ್ಲಿ ಮುಗೀತು. ಅದಕ್ಕಾಗಿ ಅಲ್ಲಂಬರುದರು ಏನ್ ಹೇಳ್ತಾರೆ ಗೊತ್ತೇನ? ಅಪರಿಮಿತವಾದ ಕತ್ತಲೆ ವಿಪರೀತವಾದ ಬೆಳಕ ನಿಕ್ಕಿದವರಾರು. ಅಪರಿಮಿತವಾದ ಕತ್ತಲೆ ಅಂತಂದ್ರೆ ಏನು? ಅಪರಿಮಿತ, ಅನ್ಲಿಮಿಟೆಡ್ ಡಾರ್ಕ್ನೆಸ್. ಒಟ್ಟ ಕಗ್ರಾಸ್ ಕತ್ಲ ಅಂತ ಕರಿತೇವಲ್ಲ, ಹಂಗ ಕೆಟ್ಟ ಕತ್ಲ, ಒಬ್ಬರ ಮುಖ ಒಬ್ಬರು ಕಾಣಂಗಿಲ್ಲ. ಇಂಥ ಕತ್ತಲದೊಳಗೆ ಏನೈತೆ ಅಂತ ಕರೀತಾರೆ ಅಂದ್ರೆ ವಿಪರೀತವಾದ ಬೆಳಕ ನಿಕ್ಕಿದವರಾರು. ಭಯಂಕರ ಎಕ್ಸ್ಟ್ರೀಮ್ ಲೈಟ್. ಒಂದು ಸ್ಥಾನದಲ್ಲಿ ಒಂದು ವಸ್ತು ಇರೋದು, ಎರಡು ವಸ್ತು ಇರಂಗಿಲ್ಲ. ಆದ್ರೆ ಇಲ್ಲಿ ಏನಾಗೈತೆ ಅಂದ್ರೆ ವಿಪರೀತವಾದ ಕತ್ತಲೆ ಐತಿ, ಅಷ್ಟೇ ವಿಪರೀತವಾದ ಬೆಳಕೈತಿ, ಒಂದೇ ಜಾಗದಲ್ಲಿ ಐತದ. ಅದಕ್ಕೆ ಇದೇನು ಚೋದ್ಯವು ಅಂತಾರ ಅವರು. ಎಷ್ಟು ಆಶ್ಚರ್ಯ ಐತಲ್ಲ ಅಂತಾರ. ಮುಂದೊಂದು ಹೇಳ್ತಾರೆ, ಆನೆಯು ಸಿಂಹವು ಒಂದಾಗಿ ಉಂಡದ ಕಂಡು ಬೆರಗಾದೆನೋ ಗುರೀಶ್. ಆನೆ ಮತ್ತು ಸಿಂಹ ಆಜನ್ಮ ವೈರತ್ವ ಐತೆ. ಅದಕ್ಕೆ ಆಜನ್ಮ ವೈರತ್ವ ಅಂತಂದ್ರೆ ಏನು? ಈಗ ನಾನೊಂದು ಹಾವು ಕಾಣ್ತೈತಿ, ದೊಡ್ಡದೊಂದು ಹಾವು ಬಂತ ತಿಳ್ಕೊಟ್ಟು. ಹಾವು ಬಂತಂದ್ರೆ ಹಾವು ನನಗೇನು ಕಡ್ದಿಲ್ಲ, ಅದ ಯಾರಿಗೆ ಕಡ್ದಿಲ್ಲ, ತನ್ನಸಲ ಹೊಂಟತಿ. ನಾವು ನೋಡಿ ಸುಮ್ಮನೆ ಬಿಡ್ತೇವೇನ? ಇಲ್ಲ, ಹೊಡಿರಂತೇವೆ. ಯಾರಿಗೆ ಕಡ್ದಿಲ್ಲ ಅದು ಹೊಡಿರ್ತೇವೆ. ಆಜನ್ಮ ವೈರತ್ವ, ಆ ಕಂಡನ ಕೊಲ್ಲಂತೇವೆ ನಾವು. ಇದು ಆಜನ್ಮ ವೈರತ್ವ ಅಂತಾರೆ ಇದಕ್ಕೆ. ಹಂಗ ಆನೆಗೂ ಸಿಂಹಕ್ಕೂ ಆಜನ್ಮ ವೈರತ್ವ ಐತಿ. ಆನೆ ಎದುರುಗಡೆ ಬಂತಂದ್ರ, ಸಿಂಹ ಎದುರುಗಡೆ ಬಂತಂದ್ರ ಒಂದಕ್ಕೊಂದು ಏನ್ ತ್ರಾಸ ಕೊಟ್ಟರಿಗಿಲ್ಲ, ಮತ್ತೆ ಸಿಂಹ ಜಿಗದ ಬಿಡ್ತೈತೆ ಮ್ಯಾಗ. ಒಟ್ಟು ಸಿಂಹ ಮತ್ತು ಆನೆಯ ಕಾಳಗ ಸುಮಾರು 8 ತಾಸು ನಡೀತೈತಿ. ಅದ್ರಾಗ ಆನೆಗಳು ಸಾಯ್ತೈತಿ, ಸಿಂಹಗಳು ಸಾಯ್ತೈತಿ. ಆ ಸಿಂಹ ಆನೆ ಕಾಳಗ ಭಯಂಕರ ವಿಪರೀತ ಕಾಳಗ ಅದು. ಇಂಥ ಆಜನ್ಮ ವೈರತ್ವ ಇರತಕ್ಕಂಥ ಒಂದ್ರ ನೋಡಿ ಉದ್ದಾಡ್ತಾವ. ಇಂಥ ಆಜನ್ಮ ವೈರತ್ವ ಇರ್ತಕ್ಕಂಥ ಆನೆ ಮತ್ತು ಸಿಂಹ ಎರಡೂ ಕೂಡಿ ಒಂದ ತಟ್ಟಾಗ ಊಟ ಮಾಡಿದ್ವಂತಾವ. ಆನೆಯು ಸಿಂಹ ಒಂದಾಗಿ ಉಂಡದ ಕಂಡು ಬೆರಗಾದೆನೋ ಮಹೇಶ್ವರ. ಇದು ಇಷ್ಟಕ್ಕ ಮುಗಿಲಿಲ್ಲ. ಇನ್ನೊಂದಿಟ್ಟು ಒಳ ಅರ್ಥ ಐತಿ. ಕತ್ತಲ ಅಂತಂದ್ರೆ ಏನು? ಕತ್ತಲ ಮತ್ತು ಅಂದ್ರೆ ಏನು? ಕತ್ತಲ ಅಂದ್ರೆ ಅಜ್ಞಾನದ ಸಂಕೇತ, ಬೆಳಕು ಅಂತಂದ್ರೆ ಸುಜ್ಞಾನದ ಸಂಕೇತ. ಈ ಸಜ್ಞಾನ ಮತ್ತು ಸುಜ್ಞಾನ ಎರಡು ಒಂದೇ ಜಾಗದಾಗ ಅದಾವ. ಎಲ್ಲಿದಾವು? ಮನಸ್ಸಿನಾಗ. ನಮ್ಮ ಮನಸ್ಸು ಅನ್ನೋದೊಂದು ಸ್ಥಳ. ಈ ಸ್ಥಳದಲ್ಲಿ ನಮಗೆ ಅಜ್ಞಾನನೂ ಐತಿ ಮತ್ತು ವಿಪರೀತವಾದ ಜ್ಞಾನನೂ ಐತಿ. ಎರಡು ಇರೋದು ಇಲ್ಲೇ ಐತಿ. ಎಷ್ಟು ಅಜ್ಞಾನ ಐತಿ ಅಂದ್ರೆ, ನಾನೊಂದು ಟೊಂಗಿ ಮ್ಯಾಗ ನಿಂತೇನೆ, ಅಲ್ಲಿ ಗಿಡದ ಮ್ಯಾಗ ಆ ಟೊಂಗಿ ನಿಂತೇನೆ, ಆ ಟೊಂಗಿ ಮ್ಯಾಗ ನಿಂತೆ ಅದ ಟೊಂಗಿ ಕಡೆ ಹಾಕ್ತೇನೆ. ಆ ಟೊಂಗಿ ಬಿತ್ತಂದ್ರೆ ನಾನು ಕೆಳಗೆ ಬೀಳ್ತೇನೆ ಅನ್ನೋಂಥ ಅರಿವಿಲ್ಲ ನನಗೆ. ಇಷ್ಟು ಅಜ್ಞಾನದಲ್ಲಿ ನಾವು ಅದೇವಿ. ಮತ್ತು ಸುಜ್ಞಾನ ಅಂತಂದ್ರೆ ಏನು? ಸ್ವತಃ ತಾನೇ ದೇವರಾಗ್ತಕ್ಕಂಥ ಜ್ಞಾನನೂ ನಮ್ಮೊಳಗೈತಿ. ಅದಕ್ಕಾಗಿ ಒಂದೇ ಜಾಗದಲ್ಲಿ ಸುಜ್ಞಾನ ಅಜ್ಞಾನ ಎರಡು ನಮ್ಮೊಳಗದಾವು. ಅದಕ್ಕೆ ಈ ಎಂದು ಒಂದೇ ಜಾಗದಲ್ಲಿ ಎರಡು ಸುಜ್ಞಾನ ಅಜ್ಞಾನ ಇದ್ದುಕೊಂಡು ಅದು ಆಶ್ಚರ್ಯ ಆಗತ್ತಪ್ಪ ಅಂತ ಹೇಳ್ತಾರೆ ಅವರು. ಮುಂದೆ ಆನೆ ಒಂದು ಕತ್ತಲಿಗೆ ಹೋಲಿಸ್ತಾರೆ, ಅಜ್ಞಾನಕ್ಕೆ ಹೋಲಿಸ್ತಾರೆ ಆನೆಯನ್ನ. ಸಿಂಹವನ್ನ ಸುಜ್ಞಾನಕ್ಕೆ ಹೋಲಿಸ್ತಾರೆ. ಯಾಕಂದ್ರೆ ಆನೆ ಹಿಂಗೆ ಹೋತಂದ್ರೆ ಉದ್ದಕ್ಕೆ ಹೋತಂದ್ರೆ ಅದು ಎಂದೆಂದೂ ಕೂಡ ತಿರುಗಿ ನೋಡಂಗಿಲ್ಲ. ಆನೆ ತಿರುಗಿ ನೋಡಕ್ ಬರಂಗಿಲ್ಲ. ಅದು ಒಳಗೆ ಇಡೀ ಮೈನ ಹೊಲಿಸ್ಕೊತಾರೆ. ಹಿಂದೆ ಏನು ಬಂತು, ಏನು ಹೋತು, ಏನು ಗೊತ್ತಾಗಂಗಿಲ್ಲ ಆನೆಗೆ. ಹಿಂದೆ ನಾಯಿ ಬೊಗಳದಂತ ಹೋಗ್ತಿರ್ತಾವ, ಆನೆ ಸುಮ್ಮನೆ ಹೋಗ್ತಿರ್ತೈತಿ. ಹಿಂದೆ ನೋಡಕ್ ಬರಂಗಿಲ್ಲ ಆನೆಗೆ. ಇದು ಅಜ್ಞಾನ, ಅದಕ್ಕೆ ಹೋಲಿಸ್ತಾರೆ ಅವರು. ಇನ್ನು ಸುಜ್ಞಾನದ ಸಂಕೇತವನ್ನ ಸಿಂಹಕ್ಕೆ ಹೋಲಿಸ್ತಾರೆ. ಸಿಂಹ ಒಂದು 200 ಫೂಟ್ ಹಿಂಗೆ ಹೋತಂದ್ರೆ 200 ಫೂಟ್ ಹೋದ್ಮ್ಯಾಗ ಸಿಂಹ ಸುಮ್ಮನೆ ನಿಂದಿರ್ತೈತೆ ಅಲ್ಲಿ.
ನಿಂತು ತಾನು ಬಂದ ದಾರಿನ ವಾಪಸ್ ನೋಡ್ತೈತೆ. ವಾಪಸ್ ನೋಡ್ದಂಗೆ ಹಿಂಗೆ ಯಾರು ಬರ್ತಾರ ಏನ್ ತಾನು ನೋಡ್ತೈತೆ. ಇದಕ್ಕೆ ನಾವೇನಂತ ಕರಿತೀವಿ? ಸಿಂಹಾವಲೋಕನ ಅಂತ ಕರಿತೇವೆ. ಸಿಂಹ ತಾನು ಬಂದ ದಾರಿನ ಅವಲೋಕನ ಮಾಡ್ತೈತಿ, ತನ್ನ ಅಪಾಯವನ್ನ ಕಾಣ್ತೈತಿ, ಕಂಡು ಹಿಡಿತೈತಿ, ಅಪಾಯವನ್ನ ತಪ್ಪಿಸ್ಕೊತೈತಿ. ಇದಕ್ಕೆ ಸಿಂಹಾವಲೋಕನ ಅಂತ ಕರಿತೇವೆ. ಅದಕ್ಕಾಗಿ ಅಲ್ಲಂಬರವರು ಏನು ಹೇಳ್ತಾರಂತಂದ್ರೆ, ನಮ್ಮ ಜೀವನದಲ್ಲಿ ಸುಜ್ಞಾನ ಬರಬೇಕಾಗಿತ್ತಂತಂದ್ರೆ ಸಿಂಹಾವಲೋಕನ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಮ್ಯಾಲೆ ನಮ್ಮ ಮನಸ್ಸಿನ ಮೇಲೆ ಒಂದು 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 ಪರದೆ ಐತೆ ಅಂತ ಹೇಳಿ, ಮಾಯದ ಪರದೆ ಅಂತ ಹೇಳ, ಕನ್ನಡಿ ಮ್ಯಾಗ ಒಂದು ಹೊಲಸು ಕುಂತೇನೋ ಅದು ಒರೆಸ್ಬೇಕಲ್ಲ. ಈ ಕನ್ನಡಿ ಮ್ಯಾಗಿನ ಹೊಲಸು ಒರೆಸಕ ನಾವು ಬಟ್ಟೆ ಬಳಸ್ತೀವಿ. ನಮ್ಮ ಮನಸ್ಸಿನ ಮೇಲಿನ ಮಾಯ ಅನ್ನುವಂಥ ಹೊಲಸು ಕುಂದತೆಲ್ಲ ಇದನ್ನ ಒರೆಸಾಕ ವಸ್ತ್ರ ಯಾವುದು ಅಂತಂದ್ರೆ ಸಿಂಹಾವಲೋಕನ. ದಟ್ ಇಸ್ ರಿಯಲೈಸೇಷನ್. ಆ ರಿಯಲೈಸೇಷನ್ ಅನ್ನೋದು ಏನೈತಲ್ಲ, ಅದು ನಮ್ಮ ಮನಸ್ಸಿನ ಮೇಲಿರ್ತಕ್ಕಂಥ ಅಜ್ಞಾನದ ಪರದೆಯನ್ನ ಸರಿಸಲಿಕ್ಕೆ ಬೇಕಾದಂಥ ಒಂದು ಕಸಬರಿಗೆ ಯಾವುದು ರಿಯಲೈಸೇಷನ್. ಅದಕ್ಕಾಗಿ ನಾವು ಸಿಂಹಾವಲೋಕವನ್ನು ಮಾಡ್ಕೋಬೇಕು ಅಂತಾರೆ ಅಲ್ಲಂ ಪ್ರಭುದೇವರು. ಯಾವಾಗ ನಾವು ಸಿಂಹಾವಲೋಕನ ಮಾಡ್ಕೊಳ್ತೇವೆ, ನಮ್ಮ ಮನಸ್ಸಿನ ಅಜ್ಞಾನ ಹೋಗತಿ, ಸ್ವಚ್ಛ ಉಳಿತೈತಿ, ನಮ್ಗೆ ಸ್ಪಷ್ಟವಾದ ಪ್ರಜ್ಞೆ ಕಾಣತೈತಿ. ಸ್ಪಷ್ಟವಾಗಿ ಇಲ್ಲಿ ಕಲ್ಲು ಐತಿ, ಇಲ್ಲಿ ಮುಳ್ಳು ಐತಿ, ಹೆಂಗೆ ಕಾಣತೈತಿ ಬೆಳಕಿನಾಗ, ಹಂಗೆ ಇದು ಸತ್ಯ ಐತಿ, ಇದು ಅಸತ್ಯ ಐತಿ, ಇದು ಕೆಟ್ಟ ಐತಿ, ಇದು ಒಳ್ಳೇದೈತೆ, ಸ್ಪಷ್ಟವಾಗಿ ಕಾಣತೈತಿ, ಪ್ರಜ್ಞೆ ಬರ್ತದೆ. ಯಾವುದಂದ್ರೆ ಸಿಂಹಾವಲೋಕನದಿಂದ. ಅದಕ್ಕೆ ರಿಯಲೈಸೇಷನ್ ಅಂತ ಕರೀತಾರೆ. ಇದನ್ನ ನಾವು ನಿತ್ಯದಲ್ಲಿ ರಿಯಲೈಸೇಷನ್ ಮಾಡ್ಕೋಬೇಕು. ಎವ್ರಿ ಡೇ ನಾವು ರಿಯಲೈಸೇಷನ್ ಮಾಡ್ಬೇಕು. ಒಂದು 5 ನಿಮಿಷ ನಾವು ಮುಂಜಾನೆ ಸಂಜೆ ಮಟ್ಟ ಕೆಲಸ ಮಾಡ್ತೇವಿ, ಸಂಜೆನಾಗ ಊಟ ಮಾಡ್ತೇವಿ, ದಡಕ್ಕನ ಮಕ್ಕೋಬಾರ್ದೈತೆ. ನಮ್ಮ ದೊಡ್ಡ ಅಜ್ಜರು ಭಾಳ ಸಲ ಹೇಳಾಗದೇನ ಏನಂತ, ದಡಕ್ಕನ ಹಾಸಿನ ಉಳ್ಳಬಾರ್ದು ಅಂತ ಹೇಳ್ತಿದ್ರು ಅವ್ರು. ಅಜ್ಜರು ಹೇಳೋ ಮಾತಾಡಿದ್ರು ಅವರು. ಕುಂಡಿರ್ಬೇಕು, ಕೈಯಲ್ಲಿ ಹೆಂಗ ಹಿಡ್ಕೋಬೇಕು. ನಾ ಮುಂಜಾನೆ ಹಿಡಿದ ಸಂಜೆ ಮಠ ನಾ ಯಾರು ಕೂಡ ಮಾತಾಡಿದೆ, ಇದನ್ನ ರಿಯಲೈಸೇಷನ್ ಮಾಡ್ಕೋಬೇಕು. ಯಾರು ಕೂಡ ಮಾತಾಡಿದೆ, ಆ ರಿಯಲೈಸೇಷನ್ದೊಳಗೆ ಏನು ಕಾಣ್ತೈತೆ ಅಂದ್ರೆ, ಯಾರಿಗಾರ ಮನಸ್ಸಿಗೆ ಹೋಗಂಗೆ ಮಾತಾಡಿದ್ನೇ ಹೆಂಗೆ, ಯಾರಿಗಾರ ಹೊರಟೆ ಮಾತಾಡಿದ್ನೇ ಹೆಂಗೆ. ಅವಾಗ ನನಗೆ ರಿಯಲೈಸೇಷನ್ದೊಳಗೆ ಕನ್ನಡ ಕಂಡಂಗ ಆ ರಿಯಲೈಸೇಷನ್ ಪ್ರೊಸೆಸ್ನೊಳಗೆ ನನಗದು ಕಾಣ್ತಿತ್ತು. ಕಂಡಾಗ ಏನು ಮಾಡ್ತೀನಿ ಅಂತಂದ್ರೆ, ನಾನು ಮರುದಿವ್ಸ ಬಂದಾಗ ಸಾರಿಪ್ಪ ನಿನ್ನ ಮನಸ್ಸು ಹೋಗಿ ಮಾತಾಡಿದೆ, ಸಾರಿ ಅಂತ ಕೇಳ್ಕೊಂಡು ಅಲ್ಲಿಗೆ ವೈರತ್ವ ಹೋಗಿ ಕಲಾಸ್ ಮತ್ತು ಹೆಚ್ಚು ಪ್ರೀತಿ ಬೆಳೆ, ಸಂಬಂಧ ಚಲೋ ಬೆಳಿತೈತಿ. ಮತ್ತು ನಮ್ಮ ಕೃತಿಗಳು, ನಮ್ಮ ಕೈಯಿಂದ ಏನಾದರೂ ಕೆಲಸ ಮಾಡ್ತಿರ್ತೇವೆ, ನಮ್ಮ ಕೈಯಿಂದ ಏನಾದರೂ ಇವತ್ತು ಕೆಟ್ಟ ಆತನಪ್ಪ, ಮುಂಜಾನೆ ಸಂಜೆ ಮಟ್ಟ ನಾವು ಏನು ಕೆಲಸ ಮಾಡ್ತೇವೆ ಆ ಕೆಲಸವನ್ನು ಅವಲೋಕನ ಮಾಡ್ಕೋಬೇಕು. ಒಂದು 5 ನಿಮಿಷ ಅವಲೋಕನ ಮಾಡ್ಕೋಬೇಕು. ಅವಾಗ ನಮ್ಮಿಂದ ಏನಾದರೂ ಯಾರಾದ್ರೂ ಕೆಟ್ಟಾಗಿತ್ತಂದ್ರೆ ಆ ಮರುದಿವ್ಸ ಮುಂಜಾನೆ ಆ ವ್ಯಕ್ತಿ ಅಂತೆಲ್ಲ ಹೋಗಿ, ನೋಡಪ್ಪ ನನ್ನಿಂದ ಏನಾದ್ರು ನಿನಗೆ ಕೆಟ್ಟಾಗೈತೆ, ಅನ್ಯಾಯ ಆಗೈತಿ, ನಾ ಸರಿಪಡಿಸ್ತೀನಿ, ಸಾರಿಪ್ಪ ನೀನು ತಿಳ್ಕೊಬೇಡ, ನಾ ಹೆಲ್ಪ್ ಮಾಡ್ತೇನೆ ನಿನಗೆ, ಇಷ್ಟು ಅಂದ್ಬಿಟ್ರೆ ಸಾಕು. ಅವ್ನು ಭಯಂಕರ ಸಂತೋಷ ಆಗುತ್ತೆ, ಸಂಬಂಧ ಚಲೋ ಕುಂದ್ರು, ತನ್ನ ಮನಸ್ಸು ಸ್ವಚ್ಛ ಇರುತ್ತೆ. ಇನ್ನು ಎರಡನೇದಂದ್ರೆ ವಿಚಾರಗಳ ಅವಲೋಕನ. ವಿಚಾರಗಳ ಅವಲೋಕನ, ವಿಚಾರ ಅಂದ್ರೇನ ಥಾಟ್ಸ್. ಮನುಷ್ಯನಿಗೆ ಕೆಟ್ಟ ವಿಚಾರಗಳು ಬಹಳ ಬರ್ತಿರ್ತಾವ. ಅವ್ನು ಮುಂಜಾನೆ ಸಂಜೆ ಮಟ್ಟ ಕೆಟ್ಟ ವಿಚಾರಗಳು ಬರ್ತಿರ್ತಾವಲ್ಲ, ಎಲ್ಲ ವಿಚಾರಗಳನ್ನ ಬರೀ ಅವಲೋಕನ ಮಾಡ್ಕೊಂಡ್ರೆ ಸಾಕು, ಆ ಕೆಟ್ಟ ವಿಚಾರಗಳೆಲ್ಲ ಅಲ್ಲೆಲ್ಲ ಹೋಗ್ತವೆ, ಚಲೋ ವಿಚಾರಗಳು ಬರ್ತವೆ. ಹಿಂಗ ನಮ್ಮ ಕೃತಿಗಳನ್ನ, ನಮ್ಮ ಮಾತುಗಳನ್ನ, ನಮ್ಮ ಆಲೋಚನೆಗಳನ್ನ ಒಂದು 5 ನಿಮಿಷ ನಾವು ಮನೆಯೊಳಗೆ ಕುತ್ಕೊಂಡು, ಹಾಸಿಗೆ ಕುತ್ಕೊಂಡು ಹಿಂಗೆ ಅವಲೋಕನ ಮಾಡ್ಕೊಂಡಿವಿ ಅಂತಂದ್ರೆ ನಮ್ಮ ಮನಸ್ಸಿನ ಮೇಲೆ ಇರ್ತಕ್ಕಂಥ ಅಜ್ಞಾನದ ಪರದೆ ಸರಿತತಿ. ಇದು ಕಸಬರಿಗಿದ್ದಂಗ ರಿಯಲೈಸೇಷನ್, ಇದೊಂಥರ ಕಸಬರಿಗಿದ್ದಂಗ, ಅದು ಸ್ವಚ್ಛ ಮಾಡ್ತತಿ. ಅವಾಗ ನಮಗೆ ಪ್ರಜ್ಞೆ ಬರ್ತತಿ, ಅರಿವು ಬರ್ತತಿ. ನಮಗೆ ಅರಿವು ಬರಲಿಕ್ಕೆ ರಿಯಲೈಸೇಷನ್ನೇ ಮುಖ್ಯ ಕಾರಣ. ಇದನ್ನ ಯಾರು ಹೇಳ್ತಾರೆ? ಅಲ್ಲಂ ಪ್ರಭುದರು ಹೇಳ್ತಾರೆ. ಅದಕ್ಕಾಗಿ ಇವತ್ತೆಲ್ಲ ಮೂಢನಂಬಿಕೆ, ಕಂದಾಚಾರ, ಜಾತಿ ಇವೆಲ್ಲ ಏನಂದ್ರೆ ಅರಿವಿನ ಸ್ವರೂಪಗಳು. ಅವ್ರಿಗೆ ಅರಿವು ಬಂತು, ಪ್ರಜ್ಞೆ ಬಂತು. ಅದಕ್ಕಾಗಿ ಜಾತೀಯತೆ ಮಾಡಬೇಡ್ರಿ, ಪ್ರಸಾದ ಚೆಲ್ಲಬೇಡ್ರಿ, ಕೆಡಿಸ್ಬೇಡ್ರಿ, ಅರಿವಿನಿಂದ ಹೇಳಿದ್ದು. ಮತ್ತು ನಾವು ಕೇಳಿಲ್ಲ ಅಂದ್ರೆ ಏನು ಮಾಡೋದೈತೆ ಹೇಳ್ರಿ. ಅದಕ್ಕಾಗಿ ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ನೋಡಿ ಎಷ್ಟು ಬಂದು ದೀಪ ಹಾಕ್ತಾರೆ, ಎಷ್ಟು ಎಣ್ಣೆ ಹಾಳಾತು. ಅದಕ್ಕಾಗಿ ಅದನ್ನು ಬಡವರಿಗೆ ಕೊಡ್ರಿ, ಮಕ್ಕಳಿಗೆ ಕೊಡ್ರಿ, ಇಲ್ಲಿ ಪ್ರಸಾದ ಕೊಡ್ರಿ, ಎಷ್ಟೋ ಸಂತೋಷ ಆಕತಿ, ಸದ್ಬಳಿಕೆ ಆಕತಿ. ಅದಕ್ಕೆ ಹಿಂಗೆ ಎಲ್ಲಿ ಹೋದ್ರು ಅಡಿಗೆ ಊಟ ಚೆಲ್ಲಬೇಡ್ರಿ, ಕೆಡಿಸ್ಬೇಡ್ರಿ. ಮದುವೆಗೆ ಹೋದ್ರು ಕೆಡಿಸ್ಬೇಡ್ರಿ, 5 ಸ್ಟಾರ್ ಹೋಟೆಲ್ ಕೆಡಿಸ್ಬೇಡ್ರಿ. ಪ್ರಸಾದ ಕೆಡಿಸಲಾರ್ದಂಗೆ ಊಟ ಮಾಡೋದನ್ನ ಕಲಿತೀವಿ ಅಂದ್ರೆ ದೊಡ್ಡ ಸಂಸ್ಕಾರ ಅದು. ಅದಕ್ಕಾಗಿ ಹಂಗೆ ಮಾಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಇವತ್ತು ನಮ್ಮ ಎಸ್ ಜಿ ನಂಜಯ್ಯನಮಠ ಶರಣರು ಅವರು ಮೂಲಭೂತ ಸೌಕರ್ಯಗಳ ನಿರ್ಮಾಣ ಅಧ್ಯಕ್ಷರಾಗ್ಯಾರೆ. ಅವರು ಭಾಳ ಕ್ರಿಯಾಶೀಲರಿದ್ದಾರೆ. ಅವರು ಯಾವತ್ತೂ ಯಂಗ್ನೆಸ್, ಸುಮಾರು 70 ವರ್ಷ ಆಗಿರ್ಬೇಕು ಅನಿಸ್ತೈತೆ ಅವರಿಗೆ. 73 ಆಗ್ಯಾವ, ಆದರೂ 23 ಇದ್ದಂಗೆ ಅದಾರ ಅವರು, ಕ್ರಿಯಾಶೀಲರಾಗ್ಯಾರ. ಮತ್ತು ಮಠದ ಮೇಲೆ ಭಾಳ ಪ್ರೇಮ, ದೊಡ್ಡ ಅಜ್ಜವ್ರ ಮೇಲೆ ಭಾಳ ಪ್ರೇಮ.
ಅದಕ್ಕೆ ಅಂಥವ್ರು ಇವತ್ತಿನ ದಿವಸ ಬಂದು ಸನ್ಮಾನ ಸ್ವೀಕಾರ ಮಾಡಿದ್ದು. ನಾನು ಅವತ್ತು ಭೇಟಿ ಆದಾಗ ನಾನು ಹೇಳಿದೆ, ಸರ್ ನಿಮ್ಗೆ ಸನ್ಮಾನ ಮಾಡ್ಬೇಕಾಗಿತ್ತು, ನೀವು ಅಧ್ಯಕ್ಷರನ್ನೇ ಮಾಡಿಲ್ಲ, ದಯವಿಟ್ಟು ಮಠಕ್ಕೆ ಬರ್ರಿ 24ಕ್ಕೆ ಅಂದೆ. ಅದಕ್ಕೆ ಅವ್ರು ಅಷ್ಟೇ ನಾವು ತಿಳ್ಕೊಂಡು ಇವತ್ತು ಭಾಳ ಆ ಮಾತಿಗೆ ಗೌರವ ಕೊಟ್ಟು ಇವತ್ತು ಅವ್ರು ಬಂದಿದ್ದಾರೆ. ಅವರಿಗೆ ವಿಜಯ ಮಹಾಂತನ ಕೃಪೆ ಇರಲಿ ಅಂತ ಹಾರೈಸಿ, ಮತ್ತು ನಮ್ಮ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಯಾದಂಥ ನಮ್ಮ ಪರಶುರಾಮ ಶರಣರು ಅವ್ರಿಗೆ ಇವತ್ತು ಮಾತಾಡೋಕೆ ಅಷ್ಟು ಆಗಲಿಲ್ಲ ಪಾಪ ಅವರಿಗೆ. ಯಾಕಂದ್ರೆ ಎಲ್ಲ ಹೇಳೋದು ಕುಂಡ್ರು ನಡೆದಿತ್ತಿಲ್ಲ. ಒಳ್ಳೆ ಎಕ್ಸ್ಪರ್ಟ್ ಕಾನ್ಸ್ಟಿಟ್ಯೂಷನ್ ಮೇಲೆ ಮಾತಾಡ್ತಾರೆ ಅವರು, ಭಾಳ ಬೆಸ್ಟ್ ಸ್ಪೀಕರ್ ಅವರು ಕಾನ್ಸ್ಟಿಟ್ಯೂಷನ್ ಮೇಲೆ ಅಂತ. ಒಳ್ಳೆ ಸಂವಿಧಾನವನ್ನು ಆಳವಾಗಿ ಅಧ್ಯಯನ ಮಾಡಿದಂಥವ್ರು ಸಂವಿಧಾನವನ್ನು ಪರಶುರಾಮ ಅವರು. ಎಲ್ಲ ಸಂವಿಧಾನ ನಡವಳಿಕೆ ಸಭೆಯಲ್ಲಿ ಅಷ್ಟು ನಡವಳಿಕೆಗಳನ್ನು ಓದ್ಕೊಂಡಂಥವ್ರು. ಸುಮಾರು 14-15 10 ವ್ಯಾಲ್ಯೂಸ್ ಅದಾವು. ಅವೆಲ್ಲವನ್ನು ಚಲೋ ಓದ್ಕೊಂಡಂಥವ್ರಂದರೆ ನಮ್ಮ ಪರಶುರಾಮ ಶರಣರಿದ್ದಾರೆ. ಅಂಥ ಜ್ಞಾನಿಗಳು ಅವ್ರ ಮಾತುಗಳನ್ನು ಕೇಳಿ ನಮಗೆಲ್ಲ ಸಂತೋಷ ಆಗ್ತವೆ. ಮತ್ತು ಮೇಲೆ ಬರಬೇಕು, ಅವ್ರನ್ನ ಕರೆಸ್ಬೇಕು ಅಂತ ನನಗೆ ಅನಿಸ್ತೈತಿ. ಮತ್ತು ಇದಕ್ಕೆಲ್ಲದಕ್ಕೂ ಒಂದು ಮೂಲ ಪ್ರೇರಣೆ ಅಂತಂದರೆ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರು. ಅವರು ಭಾಳ ಗಟ್ಟಿಯಾಗಿ ನಿಂತಂಥ ವ್ಯಕ್ತಿ ಅದು. ಅದಕ್ಕೆ ಇವತ್ತು ಬಸವ ತತ್ವ ಆಗಲಿ, ಯಾರಿಗಾರ ಮಾತು ಕೊಟ್ಟರೆ ನಡೆಸೋದಾಗಲಿ, ಮತ್ತು ಹೆಲ್ಪ್ ಮಾಡೋದಂದ್ರೆ ಯಾರಿಗಾರ ಕೆಟ್ಟಾಗಲಿ ಆ ಮನಸ್ಸಿಗೆ ಹೆಲ್ಪ್ ಮಾಡೋದು ಹೆಲ್ಪ್ ಆಗ್ಬಿಡೋದು. ಅವ್ರು ಏನಂತಾರೆ ಅಂತಾನೆ, ಇವ್ರು ಏನಂತಾರೆ ಅಂತ ಹಿಂಗೆ ವಿಚಾರ ಮಾಡೋಲ್ಲ. ಅವ್ನು ಹೆಲ್ಪ್ ಮಾಡಬೇಕು, ಮಾಡಿಬಿಡ್ಬೇಕು. ಹಿಂಗೆ ನಂಬಿದವರನ್ನ ಭಾಳ ಗಟ್ಟಿಯಾಗಿ ಇಂಪಿನಲ್ಲಿಟ್ಟುಕೊಳ್ಳೋರು ಅಂತಂದರೆ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಸಣ್ಣ. ಅದಕ್ಕಾಗಿ ಅಂಥವರು ಯಾವತ್ತೂ ಶ್ರೀಮಠದ ಮೇಲೆ ಅವರ ಪ್ರೇಮ, ಅಂತಃಕರಣ, ಅವ್ರದ್ದು ಭಕ್ತಿ ಭಾಳ ಶ್ರೀಮಠದ ಮೇಲೆ. ಗುರುಲಿಂಗ ಜನ್ಮರ ಪ್ರೇಮಿಗಳು, ದಾಸೋಹ ಪ್ರೇಮಿಗಳು. ಅವರು ಇವತ್ತು ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇವತ್ತು ಸಮಾರಂಭವನ್ನು ಭಾಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಶ್ರೀನಿವಾಸ್ ಜಾಧವ್ ಸಾಹೇಬರು ಪುರಸಭೆಯಿಂದ ತೇರು ಮೈದಾನ ಅಂತ ಏನು ಮಾಡಿರಲಿ ಇದರಿಂದ, ಅದಕ್ಕೆ ನಮ್ಮ ಮುನ್ಸಿಪಾಲ್ಟಿ ಶರಣರು ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರ ಮಾರ್ಗದರ್ಶನದಲ್ಲಿ ಅವರ ಅಪ್ಪಣೆ ಮೇರೆಗೆ ಅವರು ನಮ್ಮ ಶ್ರೀನಿವಾಸ್ ಜಾಧವ್ ಅವರು ಭಾಳ ಇಡೀ ಗ್ರೌಂಡನ್ನು ಭಾಳ ಸ್ವಚ್ಛ ಮಾಡಿ ಸುಮಾರು 15 ದಿವಸಗಟ್ಟಲೆ ಅದನ್ನು ಮಿಷನ್ ಕಳಿಸಿ ಎಲ್ಲ ಮಾಡಿ ಅವರೇ ಸ್ವತಃ ನಿಂತು ಮಾಡಿಸಿದ್ರು. ಅದಕ್ಕೆ ಅವರು ಕೂಡ ಭಾಳ ಕ್ರಿಯಾಶೀಲ ಮಠದ ಮೇಲೆ ಭಕ್ತಿಯಿಂದ ಸೇವೆ ಮಾಡಿದ್ದಾರೆ. ನಮ್ಮ ಸಂಗಣ್ಣ ನಿಂಗನಗೌಡ ಅಂದರೆ ಶ್ರೀಮಠದ ಪರಮ ಸದ್ಭಕ್ತರು ಅವರು, ಚಿತ್ತರಿಗೆ ಮಠದ ಪರಮ ಸದ್ಭಕ್ತರು. ನಮ್ಮ ಯಶವಂತ ಶರಣರು ಬಂದರೆ, ಬಸವನಗೌಡರು ಬಂದಿದ್ದಾರೆ. ಅವರು ಕೂಡ ಅವ್ರ ಮೇಲೆ ಕೂಡ ವಿಜಯ ಮಹಾಂತನ ಕರುಣೆ ಇರಲಿ. ಮತ್ತೇನು ಇವತ್ತಿನ ದಿವಸ ಒಂದು ಉತ್ಸವ ಏನು ನಡೆದೈತಿ, ಬೆಳಕಿನ ಉತ್ಸವ, ಇದಕ್ಕೆಲ್ಲ ಏನಾರು ಒಂದು ಹೊಸದು ಏನಾರ ಒಂದು ಟಚ್ ಕೊಡ್ಬೇಕಂತಂದ್ರೆ ನಮ್ಮ ವಿಶ್ವನಾಥ್ ಪಾಟೀಲ್ ಏನಾರು ಒಂದು ಹೊಸ ಟಚ್ ಅಂಥದ್ದೊಂದು ಭಾಳ ವಿಚಾರವಂತಿಕೆಯಿಂದ ಎಲ್ಲರ ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥ ಒಂದು ಕಾರ್ಯಕ್ರಮವನ್ನು ಅವರು ಇವತ್ತು ಭಾಳ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ಅವ್ರ ತಂಡ ನಮ್ಮ ಶರಣೇಗೌಡರು, ವಿಶ್ವನಾಥ್ ಪಾಟೀಲ್ ಭಾಳ ಚಲೋ ಕೆಲಸ ಮಾಡಿದರು. ನಮ್ಮ ನಾಗರಾಜ್ ಅಂತ ಕೊರಣ್ಣವರು ಭಾರಿ ಕ್ರಿಯಾಶೀಲ ವ್ಯಕ್ತಿ, ಕಾರ್ಯದರ್ಶಿ. ಅವರೆಲ್ಲರೂ ಕೂಡಿ ಇದನ್ನು ಭಾಳ ಚಲೋ ಮಾಡಿದ್ರಿ, ಭಾಳ ಸಂತೋಷ. ಮತ್ತು ಇವತ್ತಿನ ದಿವಸ ದಾಸೋಹವನ್ನು ನಮ್ಮ ಶಿವರುದ್ರಪ್ಪನವರು, ಗೊಂಗಡಿ ಶೆಟ್ಟಿ ಶಿವರುದ್ರಪ್ಪನವರು, ಅವ್ರ ತಂಡ ಇವತ್ತಿನ ದಿವಸ ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ್ಕೊಂಡು ಶಿವರುದ್ರಪ್ಪನವರು ಭಾಳ ಜವಾಬ್ದಾರಿಯನ್ನು ತಗೊಂಡು ಇವತ್ತಿನ ಮಹಾದಾಸೋಹ ಸೇವೆಯನ್ನು ಅವ್ರು ಮಾಡಿಸ್ಯಾರ. ಅವ್ರಿಗೂ ಕೂಡ ವಿಜಯ ಮಹಾಂತ ಶಿವಳ ಅಂತಃಕರಣ ಸದಾಕಾಲ ಇರಲಿ ಅಂತ ಹಾರೈಸಿ, ಇನ್ನು ಮ್ಯಾಗ ಸಂಗೀತ ನಡೀತೈತಿ ಅಂತ ಎಲ್ಲರೂ ಅದನ್ನು ಕೇಳ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು. ಮತ್ತು ಸಿದ್ದರಾಮ ಭಾಳ ಒಳ್ಳೆ ಹಾಡುಗಾರ, ಬೆಸ್ಟ್ ಸಿಂಗರ್ ಅಂತ, ವಚನಗಳ ಮೇಲೆ ಭಾಳ ಚಲೋ ಹಾಡ್ತಾರೆ. ಮತ್ತು ನನಗೆ ನೋಡ್ರಿ ಬಸವಣ್ಣವ್ರು ಹೇಳ್ತಾರೆ, ಅವರು ಅಂಗವಿಕಲ, ಆಟಾಡಕ್ಕೆ ಬರಂಗಿಲ್ಲ. ಆದರೆ ಬಸವಣ್ಣವ್ರು ಏನು ಹೇಳ್ತಾರೆ ಅಂದರೆ, ಕೈ ಮುರಿದ್ರೆ ಏನಂತ, ಕಾಲು ಮುರಿದ್ರೆ ಏನಂತ, ಮನಸ್ಸೇನು ಮುರಿದತ್ತೇನೆ ಅಂತ ಕೇಳ್ತಾರೆ ಬಸವಣ್ಣ. ಅದಕ್ಕೆ ಕೈ ಕಾಲು ಆದರೆ ಏನಂತ, ಒಳಗೆ ಚೇತನ ಎಷ್ಟು ಸ್ಟ್ಯಾಂಡರ್ಡ್, ಎಷ್ಟು ಚಲೋ ಇರ್ತದೆ. ಅದಕ್ಕಾಗಿ ಆ ಚೇತನ ಎಷ್ಟು ಚಂದ ಹಾಡ್ತದೆ ಅಂತಂದ್ರೆ ಕೈ ಕಾಲು ನೋಡೋಂಗಿಲ್ಲ, ಆ ಧ್ವನಿ, ಆ ಚೇತನವನ್ನು ನೋಡ್ಬೇಕು. ಅದಕ್ಕೆ ಬಸವಣ್ಣವರು ಅಂಗಹೀನ ಕೂಡಲ ಸಂಗನ ಶರಣರ ಅಂಗಹೀನರೆಂದರೆ ನಾಯಕ ನರಕ ತಪ್ಪೋದು ಕೂಡಲ ಸಂಗಮ ದೇವ ಅಂದರು. ಅದಕ್ಕಾಗಿ ಎಲ್ಲರೂ ಕೂಡ ಅಸಹ್ಯ ಮಾಡಬಾರ್ದು, ಕುರುಡ ಕುಡ್ಡ ಕುಂಟ ಆಗಬಾರ್ದು ಅಂತಾರೆ ಬಸವಣ್ಣವರು. ಈಗ ನಮ್ಮ ವಿಶ್ವಸಂಸ್ಥೆ ಹೇಳ್ತಾರೆ, ಕುಡ್ಡ ಕುಂಟ ಅನ್ಬೇಡ್ರಿ, ಅವ್ರಿಗೆ ದಿವ್ಯಾಂಗರನ್ರಿ ಅಂತ ಕರೀತಾರೆ ಈಗ ವಿಶ್ವಸಂಸ್ಥೆಯವರು. ಅದಕ್ಕೆ ಅವರು ಬಂದಾರೆ ಸಿದ್ದರಾಮ ಅವರು, ಅವ್ರ ಮಾತುಗಳನ್ನು ತಮ್ಮ ಕೇಳ್ರಿ ಅಂತ ಹಾರೈಸಿ ಮಾತು ಮುಗಿಸ್ತೀನಿ. ಸ್ವಲ್ಪ ಹೊತ್ತು ಹೆಚ್ಚಿ ತಗೊಂಡು ಅನ್ನಿಸ್ತದೆ, ದಯವಿಟ್ಟು ನಮ್ಮಲ್ಲಿ ವಿಷಾದಿಸ್ತೇನೆ. ಆಶೀರ್ವಚನವನ್ನ ದಯಪಾಲಿಸಿರುವಂತಹ ಪೂಜ್ಯರ ಮಹಾಸನ್ನಿಧಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸ್ತಾ